ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ನನ್ನ ಮಗಳಿಗೆ ಇವತ್ತು ಕಿವಿನ ಚುಚ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಅವಳಿಗೀಗ 8 ತಿಂಗಳು. ಯೂಶುವಲಿ ಏನಾಗುತ್ತೆ 11ನೇ ದಿನಕ್ಕೇ ಕಿವಿನ ಚುಚ್ತಾರೆ. ಆದರೆ ಅವಳಿನ್ನೂ ಚಿಕ್ಕವಳು ಅಂತ ಹೇಳಿ ನಾವು ಚುಚ್ಸಿರ್ಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡೋಣ ದೊಡ್ಡವಳಾಗಲಿ ಅಂತ ನಾವು ಕಾಯ್ತಾ ಇದ್ವಿ. 6 ತಿಂಗಳಿಗೆ ಚುಚ್ಸೋಣ ಅಂತ ಅಂದ್ಕೊಂಡ್ವಿ. ಆವಾಗ ಚುಚ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ 8 ತಿಂಗಳಿಗೆ ಚುಚ್ಚಿಸ್ತಾ ಇದ್ದೀವಿ. ಸೊ ಕಿವಿ ಚುಚ್ಸೋದು ಕೂಡ ಒಂದು ಸಂಸ್ಕಾರ ಅಲ್ವಾ? ಹಾಗಾಗಿ ಪುರೋಹಿತರ ಹತ್ರ ಒಂದು ಒಳ್ಳೆ ದಿನ ಮತ್ತು ಟೈಮನ್ನು ಕೇಳ್ಕೊಂಡು ಬಂದಿದ್ವಿ. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಅವಳಿಗೆ ಕಿವಿ ಚುಚ್ಸೋದ್ರಿಂದ ಮುಂದೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ, ಇನ್ಫೆಕ್ಷನ್ ಆಗೋದು ಆ ಥರ ಏನೂ ತೊಂದರೆ ಆಗದೇ ಇರಲಿ, ಒಂದು ಒಳ್ಳೆ ಸಂಸ್ಕಾರ ಸಿಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಪಾಪುನ ಕರ್ಕೊಂಡು ನಾವು ಹೊರಟ್ವಿ. ಸೊ ನಮ್ಮ ಸಾಗರದಲ್ಲಿ ನೋಡಿ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 3ರಿಂದ ಶುರುವಾಗ್ತಾ ಇದೆ. ಸೊ ಇಡೀ ಸಾಗರವನ್ನು ಮಾರಿಕಾಂಬಾ ಜಾತ್ರೆಗೆ ದೇವಿಯನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಈ ಒಂದು ಜ್ಯುವೆಲ್ರಿ ಶಾಪ್ ಬಂದು ನಮ್ಮ ಹಸ್ಬೆಂಡ್ ಮನೇಲಿ ತುಂಬ ಹಿಂದಿಂದನೂ ಇಲ್ಲೇ ಗೋಲ್ಡೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಳಿಗೂ ಇಲ್ಲೇ ಕಿವಿ ಚುಚ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ನಮ್ಮಮ್ಮ ಪಾಪುಗೆ ಅಂತ 11 ದಿನ ಇರಬೇಕಾದ್ರೆ ಕಿವಿ ಓಲೆನ ತಂದಿದ್ರು. ಅದು ಬಂದು ಮಾಮೂಲಿ ಕಿವಿಗೆ ಚುಚ್ಚಿ ಟ್ವಿಸ್ಟ್ ಮಾಡಿ ಹ್ಯಾಂಗಿಂಗ್ ಥರ ಬರುತ್ತಲ್ಲ ಆ ರೀತಿಯಾದಂಥ ಓಲೆ. ಈಗ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅಲ್ವಾ, ಆ ಥರ ಹ್ಯಾಂಗಿಂಗನ್ನು ಹಾಕಿದ್ರೆ ಏನಾದರೂ ಎಳ್ಕೊಳ್ಳೋದು ಮಾಡೋದು ಅದರಿಂದ ಗಾಯ ಆಗುತ್ತೇನೋ ಅನ್ನೋ ಒಂದು ಭಯ ಇತ್ತು ನನಗೆ. ಸೊ ಹಾಗಾಗಿ ಸ್ಟೆಡ್ಸ್ ಥರ ಬರುತ್ತೆ ಅಲ್ಲ, ಆ ಥರದನ್ನು ತಗೊಳ್ಳೋಣ ಅಂಗಡಿಗೆ ಹೋಗಿ. ಇನ್ ಕೇಸ್ ನಮಗೆ ಪ್ರೈಸ್ ಮ್ಯಾಚ್ ಆಯಿತು, ಓಕೆ ಆಯಿತು ಅಂದರೆ ತಗೊಳ್ಳೋಣ. ಬಿಕಾಸ್ ಈಗಂತೂ ಗೋಲ್ಡ್ ತಗೊಳ್ಳೋದು ಸುಲಭದ ಮಾತಲ್ವೇ ಅಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಕಲೆಕ್ಷನ್ಸನ್ನು ನಾನು ನೋಡ್ತಾ ಇದ್ದೀನಿ. ನೋಡಿ, ಕೆಲವೊಂದು ಸ್ಟಾರ್ ಶೇಪಲ್ಲಿ ಹಾಗೆ ಕೆಲವೊಂದು ಗುಂಡು ಶೇಪಲ್ಲಿ ವಿತ್ ಸ್ಟೋನು ವಿತೌಟ್ ಸ್ಟೋನು ಈ ರೀತಿಯಾದಂಥ ಕಲೆಕ್ಷನ್ಸ್ಗಳು ಇತ್ತು. ಹಾಗೆ ಹ್ಯಾಂಗಿಂಗಲ್ಲೂ ಜುಮ್ಕಾ ಥರ ತುಂಬ ಕಲರ್ ಸ್ಟೋನ್ಸು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇತ್ತು. ಸೊ ನಾನು ಒಂದನ್ನು ಫೈನಲೈಸ್ ಮಾಡಿಕೊಂಡು ವೆಯ್ಟ್ ಎಲ್ಲ ಚೆಕ್ ಮಾಡಿ ಪ್ರೈಸ್ ಎಷ್ಟು ಅಂತ ನೋಡಿದಾಗ ನಾನು ತೊಗೊಂಡು ಹೋಗಿರೋ ಇಯರಿಂಗನ್ನು ಕೊಟ್ಟು ಅರೌಂಡ್ 10,000 to 12,000 ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಸೊ ನಾನು ಹೋಗಿದ್ದ ದಿನ ಗೋಲ್ಡ್ ರೇಟ್ ಬಂದು 13,700 ರೂಪಾಯಿ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಇನ್ನು ಹೋಗ್ತಾ ದೊಡ್ಡವಳಾದಾಗ ಹೇಗಿದ್ದರೂ ಬೇರೆ ಇಯರಿಂಗ್ ತೊಗೊಳ್ಳೇಬೇಕಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಈಗ ಏನಿದೆ ಅದೇ ಇಯರಿಂಗನ್ನೇ ಹಾಕ್ಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಸೊ ನನಗೆ ಹೆಂಗಾಗ್ತಿತ್ತು ಅಂದರೆ ಇವಳು ನೋಡಿದಾಗ ಈ ಕುರಿ ಕಡಿಯೋಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ಕಬ್ಬಿಸ್ತಾರಲ್ಲ, ಸೊ ಆ ಥರ ಅವಳು ಪಾಪ ಅವ್ರ ಅಪ್ಪನ ಮೇಲೆ ಕೂತ್ಕೊಂಡು ನೆಕ್ಸ್ಟ್ ಏನಾಗತ್ತೆ ಅನ್ನೋ ಒಂದು ಐಡಿಯಾನೂ ಇಲ್ದಲೇ ಚೆನ್ನಾಗಿ ಆಡ್ತಾಯಿದ್ಲು. ಅದಾದಮೇಲೆ ಕಿವಿನ ಮಾರ್ಕ್ ಮಾಡ್ಕೋಬೇಕಲ್ವ ಎಲ್ಲಿ ಚುಚ್ಚಬೇಕು ಅಂತ. ಸೊ ನಾನು ಪೆನ್ ತಗೊಂಡು ಅವಳ ಕಿವಿಗೆ 2 ಕಡೆ ಕಿವಿಗೂ ಮಾರ್ಕ್ ಮಾಡ್ತಾಯಿದ್ದೆ. ಪಾಪ ಅವಳು ಏನಾದರೂ ಒಂದು ಬಾಯಿಗೆ ಜಗಿಯೋಕ್ಕೆ ಅಂತ ಕೊಟ್ಬಿಟ್ರೆ ಅವಳು ಸುಮ್ಮನಿರ್ತಾಳೆ. ಸೊ ಹಾಗಾಗಿ ಆಟದ ಸಾಮಾನು ತಂದಿದ್ದನ್ನೆಲ್ಲ ಕಾರಲ್ಲಿ ಬಿಟ್ಟು ಬಂದಿದ್ವಿ. ಸೊ ಹಾಗಾಗಿ ಇಲ್ಲಿ ಜ್ಯುವೆಲ್ರಿ ಬಾಕ್ಸನ್ನ ಕವರ್ ಏನಿರುತ್ತೆ ಅದನ್ನು ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಪಾಪುಗೆ ಕೋಲ್ಡ್ ಆಗಿತ್ತು ಅಂತ ಡಾಕ್ಟರ್ ಹತ್ರ ಹೋದಾಗ ನೆಕ್ಸ್ಟು ನಾವು ಹೀಗೆ ಕಿವಿ ಚುಚ್ಸೋದಿದೆ, ಹಾಗಾಗಿ ನಂಬಿಂಗ್ ಕ್ರೀಮ್ನ ಸಜೆಸ್ಟ್ ಮಾಡಿ ಅಂತ ಹೇಳಿ ಬರೆಸ್ಕೊಂಡು ಬಂದಿದ್ದೆ. ಸೊ ಡಾಕ್ಟರ್ ಇದನ್ನು 10 to 15 ಮಿನಿಟ್ಸ್ ಕಿವಿ ಚುಚ್ಚೋಕ್ಕೂ ಮುಂಚೆ ಅಪ್ಲೈ ಮಾಡಿ ಬಿಡಿ, ಅದಾದಮೇಲೆ ಕಿವಿ ಚುಚ್ಚಿ ಅಂತ ಹೇಳಿದರು. ಸೊ ಹಾಗೆ ನಾನಿವಾಗ ಆ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಕಿವಿ ಚುಚ್ತಾರೆ ಅಲ್ವಾ, ಅವರಿಗೆ ಇದು ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಸಿಗಲ್ಲ, ಜಾರ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ ಹಚ್ಚಿ ಅಂತ ಹೇಳಿದರು. ಸೊ ನಾನು ಕೂಡ ಇಲ್ಲಿ ಸ್ವಲ್ಪ ಮಾತ್ರ ಹಚ್ತಾ ಇದ್ದೆ. ಸೊ ನಾನೇನು ಮಾಡಿದೆ, ಹಚ್ಚಿ ಆದಮೇಲೆ ಅವಳನ್ನು ಸ್ವಲ್ಪ ಎತ್ಕೊಂಡು ಅದು 10-15 ಮಿನಿಟ್ಸ್ ವೆಯ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಅವಳನ್ನು ಎತ್ಕೊಂಡು ಓಡಾಡಿಸ್ತಾ ಇದ್ದೆ. ಬಟ್ ಅದೇನಾಯಿತು ಅಂತ ಗೊತ್ತಿಲ್ಲ, ನಾವು ಅಷ್ಟು ವೆಯ್ಟ್ ಮಾಡಿ ಆಮೇಲೆ ಕಿವಿ ಚುಚ್ಚಿದ್ರೂ ಕೂಡ ಕ್ರೀಮ್ ವರ್ಕ್ ಆಗಲಿಲ್ಲ ಅನಿಸುತ್ತೆ, ಅಥವಾ ನಾವು ವೆಯ್ಟ್ ಮಾಡಿದ್ದು ಕಡಿಮೆ ಆಯಿತೋ ಏನು ಅಂತ ಗೊತ್ತಿಲ್ಲ. ಚುಚ್ತಾ ಇರಬೇಕಾದ್ರೆ ಅವಳಿಗೆ ತುಂಬಾ ಪೇಯ್ನ್ ಆಯಿತು. ಅಂದರೆ ಮಾಮೂಲಿ ಕ್ರೀಮ್ ಹಚ್ಚದಲ್ಲೇ ಇದ್ದಾಗ ಚುಚ್ಚಿದ್ರೆ ಹೇಗಾಗುತ್ತೋ ಅದೇ ರೀತಿ ಆಯಿತು ಅವಳಿಗೆ. ಸೊ ಈಗ ನೋಡಿ, ಮೊದಲು ರೈಟ್ ಸೈಡ್ ಇಯರಿಗೆ ಚುಚ್ತಾ ಇದ್ದಾರೆ. ಸೊ ಅವಳಿಗೆ ಗೊತ್ತಾಗಲಿಲ್ಲ ಫಸ್ಟಿಗೆ ಏನು ಮಾಡ್ತಿದ್ದಾರೆ, ಏನೋ ಆಟ ಆಡಿಸ್ತಿದ್ದಾರೆ ಅಂತ ಅಂದ್ಕೊಂಡ್ಲು ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಅದು ಪಿಯರ್ಸ್ ಮಾಡಿದಾಗ ನೋವಾಯಿತು. ಸೊ ಅಳಕ್ಕೆ ಶುರು ಮಾಡಿದ್ಲು.
ಪ್ರತಿಯೊಬ್ಬ ಪೇರೆಂಟ್ಸಿಗೂ ಈ ಕಿವಿ ಚುಚ್ಸೋದು ಹಾಗೆ ಇಂಜೆಕ್ಷನ್ ಕೊಡಿಸೋದು ಅಂತಂದರೆ ತುಂಬಾ ಕಷ್ಟ ಆಗಿರೋವಂಥ ಕೆಲಸ ಅಲ್ವಾ. ಸೊ ಈ ಟೈಮಲ್ಲಿ ನಾವು ಅಳಬಾರ್ದು ಅಂತ ಎಷ್ಟೇ ಧೈರ್ಯ ಮಾಡ್ಕೊಂಡು ಹೋದ್ರೂ ಕಣ್ಣಲ್ಲಿ ಹಾಗೇ ನೀರು ಬಂದುಬಿಡುತ್ತೆ ಮಕ್ಕಳು ಅಳೋದನ್ನು ನೋಡಿದಾಗ. ಸೊ ಇಲ್ಲಿ ಕಿವಿ ಚುಚ್ಚಿ ಆಯಿತು, ಅದು ಹಿಂದ್ಗಡೆ ಎಕ್ಸ್ಟ್ರಾಸ್ ಉಳಿದಿರುತ್ತೆ ಅಲ್ವಾ, ಅದನ್ನು ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಕಿವಿ ಆಗಿ ತಕ್ಷಣ ಇನ್ನೊಂದು ಕಿವಿ ಚುಚ್ಚಿದ್ರೆ ಪಾಪ ತಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು 5-10 ನಿಮಿಷ ಗ್ಯಾಪ್ ಕೊಟ್ಟಿದ್ವಿ. ಸೊ ಅದಾದಮೇಲೆ ಈಗ ಅವರು ಅಂಕಲ್ ಕಿವಿ ಚುಚ್ಚೋಕ್ಕೆ ಅಂತ ಲೆಫ್ಟ್ ಸೈಡಿಗೆ ಬಂದರು. ಅವಾಗ ಅವಳಿಗೆ ಗೊತ್ತಾಯಿತು, ಓಕೆ ಇಲ್ಲೂ ನನಗೆ ಮತ್ತೆ ಚುಚ್ತಾರೆ ಅಂತ. ಅವಳ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ, ಸೊ ಕೈಯಲ್ಲಿ ತಳ್ತಾ ಇದ್ಲು. ಸೊ ಆಮೇಲೆ ನಮ್ಮ ಅತ್ತೆ ಅವಳ ಕೈಯನ್ನು ಹಿಡ್ಕೊಂಡು ಲೆಫ್ಟ್ ಇಯರಿಗೆ ಇವಾಗ ನಾವು ಕಿವಿ ಚುಚ್ಚಿಸ್ತಾ ಇದ್ದೀವಿ. ಅವಳಿಗೆ ಇವಾಗ ನನಗೆ ಚುಚ್ತಾರೆ ಅಂತ ಗೊತ್ತಾಗಿತ್ತು, ಅದಕ್ಕೆ ಅವರು ಕಿವಿ ಮುಟ್ಟೋಕ್ಕೂ ಮುಂಚೆನೇ ಅವಳು ಅಳಕ್ಕೆ ಶುರು ಮಾಡಿದ್ಲು. ರೈಟ್ ಸೈಡಲ್ಲಿ ನಮಗೆ ಅಷ್ಟು ಕಷ್ಟ ಆಗಲಿಲ್ಲ, ಅದೇ ಲೆಫ್ಟ್ ಸೈಡಿಗೆ ಚುಚ್ಚಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಅವಳು ಜೋರಾಗಿ ಒದ್ದಾಡೋದು ಅಳೋದು ಎಲ್ಲ ಮಾಡ್ತಾಯಿದ್ಲು. ಇನ್ನೊಂದೇನೆಂದರೆ ಕೆಲವೊಂದು ಸಲ ಕಿವಿ ಚುಚ್ಚಿದಾಗ ಕಿವಿಲಿ ರಕ್ತ ಬರೋದು ಹಾಗೆಲ್ಲ ಆಗುತ್ತೆ. ಸೊ ಆ ಅಂಕಲ್ ಏನು ಹೇಳಿದ್ರು ಅಂತ ಅಂದರೆ, ಕೆಲವ್ರು ಏನು ಮಾಡ್ತಾರೆ, ಒಂದು ಸಲ ಕಿವಿಗೆ ಚುಚ್ಚಿ ಅದನ್ನು ಟ್ವಿಸ್ಟ್ ಮಾಡಿಬಿಡ್ಬೇಕು. ಬಟ್ ಕೆಲವರು ಅದನ್ನು ಚುಚ್ಚೋದು ಮತ್ತು ವಾಪಸ್ ತೆಗೆಯೋದು, ಮತ್ತು ಇನ್ನೊಂದು ಸಲ ಆ ಜಾಗ ಸರಿಯಾಗಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಸಲ ಚುಚ್ಚೋದು. ಸೊ ಈ ಥರ ಎಲ್ಲ ಮಾಡಿದಾಗ ರಕ್ತ ಬರುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಗಾಯ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಇವಳಿಗೆ ಒಂದು ಸ್ವಲ್ಪ ಕೂಡ ರಕ್ತ ಬರಲಿಲ್ಲ, ಒಂದೇ ಸಲಕ್ಕೇ ಎರಡೂ ಕಿವಿಗೂ ಚುಚ್ಚಿಬಿಟ್ರು. ಸೊ ಅದಾದಮೇಲೆ ಎರಡೂ ಕಡೆ ಕಿವಿದೂ ಇಯರಿಂಗ್ ಸೈಜ್ ಕರೆಕ್ಟಾಗಿದೆಯಾ ಏನು ಅಂತ ಚೆಕ್ ಮಾಡಿಕೊಂಡು ಅದನ್ನು ರೀಅಡ್ಜಸ್ಟ್ ಮಾಡ್ತಾಯಿದ್ರು. ಸೊ ಇಷ್ಟು ಮುಗ್ದಾದಮೇಲೆ ಅವಳಿಗೆ ಪಾಪ ನನಗೆ ಕಿವಿ ಚುಚ್ಚಿಬಿಟ್ರಿ ಅಲ್ವಾ ನೀವು, ನಂಗೆ ನೋವು ಮಾಡಿಬಿಟ್ರಿ ಅಲ್ವಾ ನೀವು ಅನ್ನೋ ಥರ ಇತ್ತು ಅವಳ ಎಕ್ಸ್ಪ್ರೆಷನ್ನು. ಅವ್ರ ಅಪ್ಪನ ಹೆಗಲ ಮೇಲೆ ಮಲ್ಕೊಂಡು ಬಿಕ್ಳಿಸ್ಕೊಂಡು ಅದನ್ನು ನೆನೆಸ್ಕೊಂಡು ಅಳ್ತಾ ಇದ್ಲು. ಪಾಪ ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ಇದೊಂದು ಶಾಸ್ತ್ರ ಸಂಪ್ರದಾಯ ಥರ, ಲೈಕ್ ಕಿವಿ ಚುಚ್ಚಿ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಕಿವಿ ಚುಚ್ಚಿರೋಂಥ 2 ಜಾಗಕ್ಕೂ ಹಾಕ್ತಾರೆ. ಸೊ ಅದಾಗಿ ಒಂದು 5 ನಿಮಿಷವೂ ಆಗಿಲ್ಲ ಅಷ್ಟೇ, ಅವಳು ಆ್ಯಕ್ಟಿವ್ ಆಗೋದ್ಲು. ಅಂದರೆ ಯಾರ ಹತ್ರನೂ ಬರ್ತಿರಲಿಲ್ಲ, ಅವ್ರ ಅಪ್ಪ ಮಾತ್ರ ಎತ್ಕೊಂಡಿದ್ರು. ಸೊ ಯೂಶ್ವಲಿ ಕಾಯಿ ಒಣಕೊಬ್ಬರಿ ಏನಿರುತ್ತೆ ಅದನ್ನು ಕೊಡ್ತಾರೆ. ಬಟ್ ನಮ್ಮದ್ರಲ್ಲಿ ಕಾಯಿ ಅವ್ರು ಕೊಡಬೇಕಾಗಿರೋಂಥ ದಕ್ಷಿಣೆ ಪ್ಲಸ್ ಅಕ್ಕಿಯನ್ನು ನಾವಿಲ್ಲಿ ಕೊಟ್ವಿ. ಅದು ಹೇಳ್ತಾರಲ್ಲ, ಈ ಒಣಕೊಬ್ಬರಿನ ಏನಕ್ಕೆ ಕೊಡೋದು ಅಂತ ಅಂದರೆ, ಅದು ಮುರಿದಂಗೂ ಈ ಪಾಪುಗೆ ಆಗಿರುವಂಥ ಕಿವಿ ನೋವು ಕಡಿಮೆ ಆಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಬಟ್ ನಮ್ಮ ಕಡೆ ಹಸಿಕಾಯನ್ನೇ ನಾವು ದಾನದ ರೂಪದಲ್ಲಿ, ದಕ್ಷಿಣೆ ರೂಪದಲ್ಲಿ ಕೊಡ್ತೀವಿ. ಸೊ ಅಲ್ಲಿಂದ ನಾವು ಹೊರಟು ವಾಪಸ್ ಮನೆಗೆ ಹೊರಟಿದ್ವಿ. ಸೊ ಸಾಗರದಲ್ಲಿ ನಾನು ಹೇಳ್ದಂಗೆ ಮಾರಿ ಜಾತ್ರೆ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡಿ, ಇದೆಲ್ಲ ಅಂಗಡಿಗಳನ್ನು ಹಾಕೋದಕ್ಕೆ ಸ್ಟಾಲ್ಸನ್ನು ರೆಡಿ ಮಾಡ್ತಾ ಇದ್ದಾರೆ. ಅರೌಂಡ್ 130 to 135 ನಂಬರ್, ಅಂದರೆ ಸ್ಟಾಲ್ಗಳ ನಂಬರ್ 131ರಿಂದ 135 ತನಕ ನೋಡಿದೆ. ಅಂದರೆ ಅಷ್ಟು ಅಂಗಡಿಗಳನ್ನು ಹಾಕ್ತಾ ಇದ್ದಾರೆ ಅನಿಸುತ್ತೆ. ಸೊ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಕೆಫೆಗೆ ಬಂದ್ವಿ. ಸೊ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇದೆ ಅಂತ ಅಂದರೆ, ಸೂಜಿ ಮೆಣಸಿನ್ಕಾಯಿ, ಆಮೇಲೆ ಅಡಿಕೆಯಿಂದ ಮಾಡಿರೋದು, ಪೇರ್ಲೆ ಹಣ್ಣಿಂದ ಮಾಡಿರೋದು, ಹಲಸಿನ ಹಣ್ಣಿಂದ ಮಾಡಿರುವಂತಹ ಐಸ್ ಕ್ರೀಮ್ಗಳು ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇವಳು ರಾಣಿ ಐಸ್ ಕ್ರೀಮ್ ತಿನ್ನೋಕ್ಕೆ ಟೇಬಲ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು ಆರಾಮಾಗಿ. ಕಿವಿ ಚುಚ್ಚಿದಾರೋ ಇಲ್ವೋ ಅನ್ನೋ ಗಮನನೇ ಇಲ್ಲ, ಅಷ್ಟು ಚೆನ್ನಾಗಿ ಮಲ್ಕೊಂಡು ಆಟ ಆಡ್ತಾಯಿದ್ಲು. ನಾನು ನೋಡೋಣ ಅಂತಲೇ ಅವಳ ಕಿವಿನ ಒಂದು ಸಲ ಟಚ್ ಮಾಡಿ ನೋಡಿದೆ, ಆದರೆ ಅವಳಿಗೆ ಏನೂ ನೋವೇ ಆಗಲಿಲ್ಲ. ಅಂದರೆ ಆ ಗಮನನೇ ಇಲ್ಲ. ಮಕ್ಳಿಗೆ ಅದು ನೋಡಿ ಬೇಗ ಮರ್ತೋಗ್ಬಿಡುತ್ತೆ. ಆ ಟೈಮಲ್ಲಿ ಮಾತ್ರ ನೋವಾಗತ್ತೆ, ಕಿರುಚ್ತಾರೆ, ಅಳ್ತಾರೆ, ಬಿಟ್ಟರೆ ಆಮೇಲೆ ಏನೂ ಆಗಲಿಲ್ಲ. ಮನೆಗೆ ಬಂದಮೇಲೂ ಅಷ್ಟೇ ಚೆನ್ನಾಗಿ ಆಟ ಆಡ್ಕೊಂಡು ಮಾಡ್ಕೊಂಡಿದ್ಲು. ಆ್ಯಂಡ್ ಕೆಲವು ಮಕ್ಕಳಿಗೆ ಜ್ವರ ಬರುತ್ತೆ, ಹಾಗೆ ಕಿವಿ ಊದ್ಕೊಳ್ಳುತ್ತೆ, ಈ ಥರ ಎಲ್ಲ ಆಗುತ್ತೆ. ಆದರೆ ನಮ್ಮ ಪಾಪುಗೆ ಆ ರೀತಿಯಾಗಿ ಏನೂ ಆಗಲಿಲ್ಲ. ಸೊ ಆರಾಮಾಗಿ ಅವಳು ಅದರದ್ದು ಕಿವಿ ಚುಚ್ಚಿದ ನೆನಪೇ ಇರಲಿಲ್ಲ, ಹಾಗಿದ್ಲು. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವ್ಲಾಗಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಬಾಯ್ ಬಾಯ್. ಹಾಗೆ ಫೆಬ್ರವರಿ 3ನೇ ತಾರೀಕಿಂದ ಸಾಗರದಲ್ಲಿ ಮಾರಿ ಜಾತ್ರೆ ಶುರುವಾಗ್ತಾ ಇದೆ. ನೀವು ಎಲ್ಲಿದ್ದರೂ ಯಾವ ಊರಲ್ಲಿದ್ದರೂ ಮಾರಿ ಜಾತ್ರೆಗೆ ಬನ್ನಿ. ಬಾಯ್ ಬಾಯ್.